ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮಗೆ ಹೇಗೆ ಯಾವ ರೀತಿ ಅನಿಸ್ತಾರೆ ಹೇಳಿ. ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇವತ್ತು ಬಂದ್ಬಿಟ್ಟು ನಾನು ಹೇರ್ ಮಾಸ್ಕ್ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ರೋಸ್ಮೇರಿ ರೀಲ್ಸಲ್ಲಿ ಮಾಡ್ತಾ ಇರೋ ಅಂಥದ್ದು. ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಯಾವ ರೀತಿ ಮಾಡೋದಿಲ್ಲ. ರೋಸ್ಮೇರಿ ರೀಲ್ಸು ಮನೇಲೇ ಮಾಡೋ ಅಂಥದ್ದು. ಆ್ಯಂಡ್ ಒಂದು ರೋಸ್ಮೇರಿ ರೀಲ್ಸ್ ಜೊತೆ ಇನ್ನು ಮನೇಲೇ ಸಿಗೋ ಐಟಮ್ಸ್ ಎಲ್ಲ ಆ್ಯಡ್ ಮಾಡ್ತೀವಿ. ಅದನ್ನು ಯಾವ ರೀತಿ ಮಾಡೋದು, ಯಾವ ರೀತಿ ಅದನ್ನು ಪ್ರಿಪೇರ್ ಮಾಡೋದು ನೋಡ್ಕೊಂಡು ನೋಡೋಣ ಬನ್ನಿ. ಈ ರೋಸ್ಮೆರಿ ವಾಟರ್ನ ನಾವು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂದರೆ, ಫಸ್ಟ್ ನಾವು ಒಂದು ಪಾತ್ರೆ ಇಟ್ಟು ಅದರಲ್ಲಿ 2 ಗ್ಲಾಸ್ ಆಗುವಷ್ಟು ನೀರು ಹಾಕಬೇಕು. ಸೊ ನೀರು ಹಾಕಾದ್ಮೇಲೆ ನಾವು ಸ್ವಲ್ಪ ಆನಿಯನ್ನು ಮತ್ತು ಕರಿ ಲೀವ್ಸ್ನ ತೊಗೊಂಡಿದ್ದೆ. ಆನಿಯನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಮತ್ತು ಕರಿ ಲೀವ್ಸ್ನ ಹಾಕಿ ಆ ಬಾಯ್ಲಿಂಗ್ ವಾಟರಲ್ಲಿ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಒಂದು 5 to 10 ಮಿನಿಟ್ಸ್ ಆದರೂ ಬಾಯ್ಲ್ ಮಾಡಬೇಕು. ಇದೇ ನೋಡಿ ರೋಸ್ಮೆರಿ ಲೀವ್ಸು. ಸೊ ಇದು ನನಗೆ ಆನ್ಲೈನಲ್ಲಿ ತೊಗೊಂಡಿದ್ದು. ನಾನು ಆನ್ಲೈನಲ್ಲಿ, ನಿಮಗೆ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ. ಸೊ ಇದು ಚೆನ್ನಾಗಿ ಒಂದು 5 to 10 ಮಿನಿಟ್ಸ್ ಬಾಯ್ಲ್ ಆದಮೇಲೆ ನಾವು ಅದಕ್ಕೆ 1 ಹಿಡಿಯಷ್ಟು, ನಮ್ಮ ಅಂಗೈ ಎಷ್ಟಿರುತ್ತೆ ಅದರಲ್ಲಿ 1 ಹಿಡಿಯಷ್ಟು ರೋಸ್ಮೆರಿ ಲೀವ್ಸ್ ಏನಿರುತ್ತೆ ಅದನ್ನು ತೊಗೊಂಡು ಈ ಬಾಯ್ಲಿಂಗ್ ವಾಟರಲ್ಲಿ ಹಾಕಬೇಕು. ಸೊ ನೋಡಿ, ನನ್ನ ಅಂಗೈ ಸ್ವಲ್ಪ ಹಿಡಿಯಷ್ಟು ನಾನು ರೋಸ್ಮೆರಿ ಲೀವ್ಸ್ನ ಹಾಕ್ತಾಯಿದ್ದೀನಿ, ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಾದಮೇಲೆ ನಾನು ಅದನ್ನು ಒಂದು ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸು ಅದು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಇದು ಐ ಫ್ಲೇಮಲ್ಲೆಲ್ಲ ಮಾಡೋಕ್ಕೆಲ್ಲ ಹೋಗಬೇಡಿ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಮಾಡಿ. ಇದು 2 ಕಪ್ಸ್ ಆಗುವಷ್ಟು ವಾಟರ್ ಹಾಕಿರ್ತೀವಲ್ಲ, ಅದು 2 ಕಪ್ಸ್ ಹೋಗಿ 1 ಕಪ್ ಆಗುವಷ್ಟು ಅದು ಬಾಯ್ಲ್ ಆಗಬೇಕು, ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಬಾಯ್ಲಾಗಿ ಈ ಥರ ಕಲರ್ ಬಿಟ್ಕೊಳುತ್ತೆ. ಸೊ ಇದು ಈಗ ಪರ್ಫೆಕ್ಟಾಗಿ ಆಗಿದೆ ಅಂತ ನೋಡಿ. ನೀರು ಕೂಡ ಕಮ್ಮಿ ಆಗಿದೆ. ಇದನ್ನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಡಬೇಕು. ಕೂಲ್ ಆಗಬೇಕಿದು. ಸೊ ಕೂಲ್ ಆಗೋವರೆಗೂ ಬಿಟ್ಬಿಟ್ಟು ಆಮೇಲೆ ಅಪ್ಲೈ ಮಾಡಬೇಕು ನಾವು. ನೋಡಿ, ಈಗ ಅದನ್ನು ಬಾಯ್ಲ್ ಮಾಡ್ಕೊಂಡಲ್ವ ರೋಸ್ಮೆರಿ ಲೀವ್ಸು, ಕರಿ ಲೀವ್ಸು ಆ್ಯಂಡ್ ಆನಿಯನ್ ಎಲ್ಲ, ಅದನ್ನು ಈ ರೀತಿ ಒಂದು ಕಂಟೈನರ್ಗಾಗಿ ನಾನು ಇಷ್ಟೇ ಮಾಡ್ಕೊಂಡಿರೋದು. ಯಾಕೆ ಅಂದರೆ ಇದು ನಾನು ಈಗ ಇಷ್ಟು ಅಪ್ಲೈ ಮಾಡಿದ್ರು ಇನ್ನೂ ಇಷ್ಟಿರುತ್ತೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು 1 ವಾರ ಯೂಸ್ ಮಾಡ್ಬೋದು. ಅದಾದಮೇಲೆ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. 1 ವಾರದೊಳಗಡೆ ಯೂಸ್ ಮಾಡಿ ಖಾಲಿ ಮಾಡಿದ್ದೀವಿ. ಸೊ ನನಗೆ ಸಾಕಾಗುತ್ತೆ ಇದು. ಅದಕ್ಕೋಸ್ಕರ ನಾನು ಇಷ್ಟೇ ಮಾಡ್ಕೊಂಡಿದ್ದೆ. ಅದು ಒಂದು ಗ್ಲಾಸ್ ನೀರು ಹಾಕಿ ಅದು ಕುದ್ದು ಇಷ್ಟ ಆಗಿದೆ. ಆ ರೀತಿ ನಾವು ಬಾಯ್ಲ್ ಮಾಡ್ಕೋಬೇಕು. ಸೊ ಇದು ಯಾವ ರೀತಿ ಅಪ್ಲೈ ಮಾಡೋದಂటే, ಈ ರೀತಿ ನೀವು ಈ ಥರದ್ದು ಕಂಟೈನರ್ ಇಲ್ಲ ಅಂದರೆ ಅಪ್ಲೈ ಮಾಡೋದು. ಈಗ ಹಂಗೆ ಕೈಯಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಸ್ಕ್ಯಾಲ್ಪ್ಗೆಲ್ಲ ಹಿಂಗೆ ತೆಗೆದುಕೊಟ್ಟು ಕೈಯಲ್ಲಿ ಅಪ್ಲೈ ಮಾಡ್ಬೋದು. ಆ್ಯಂಡ್ ಸ್ಪ್ರೇ ಬಾಟ್ಲಿಗೆ ಈ ರೀತಿ ಲಾಸ್ಟ್ ಎಡ್ಜಲ್ಲಿ ಅಪ್ಲೈ ಮಾಡಿ. ನಿಮಗೆ ಅದು ಬಂದ್ಬಿಟ್ಟು ಫ್ರಿಸಿನೆಸ್ ಇರುತ್ತಲ್ಲ, ಅದೆಲ್ಲ ಕಮ್ಮಿ ಆಗುತ್ತೆ. ಆ್ಯಂಡ್ ಸ್ಪ್ಲಿಟನ್ಸ್ ಇದು ಕಮ್ಮಿ ಆಗುತ್ತೆ. ಸೊ ಮಾಯಿಶ್ಚರೈಸರ್ ಇರುತ್ತೆ ಹೇರ್. ಆ್ಯಂಡ್ ಹೇರ್ ಗ್ರೋತ್ ಆಗೋದು ಕೂಡ ನಮಗೆ ರೋಸ್ಮೆರಿ ಲೀವ್ಸು ಅಥವಾ ಆಯಿಲ್ ಯಾವುದೇ ಆದರೆ ಹೆಲ್ಪ್ ಮಾಡುತ್ತೆ. ರೋಸ್ಮೆರಿ ಲೀವ್ಸು ಮಾರ್ಕೆಟಲ್ಲಿ ಆರಾಮಾಗಿ ಸಿಗುತ್ತೆ. ಮಾರ್ಕೆಟು ಅಥವಾ ಸೂಪರ್ ಮಾರ್ಕೆಟು ಅಥವಾ ಆನ್ಲೈನಲ್ಲಿ ಎಲ್ಲ ಸಿಗುತ್ತೆ. ನೀವು ಎಲ್ಲರೂ ತರಿಸ್ಕೊಬೋದು. ಸೊ ನೋಡಿ, ಇದಕ್ಕೆ ನಿತ್ಯ ಆದಮೇಲೆ ಹಿಂಗೆ ಸ್ಕ್ಯಾಲ್ಪ್ಗೆಲ್ಲ ಅಪ್ಲೈ ಮಾಡಬೇಕು. ಡ್ಯಾಂಡ್ರಫ್ ಕೂಡ ಇದು ಕಮ್ಮಿ ಆಗುತ್ತೆ. ಇದು ಬಂದು ಡ್ಯಾಂಡ್ರಫ್ ಆ್ಯಂಡ್ ಇಚ್ಚಿನೆಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಕಮ್ಮಿ ಆಗುತ್ತೆ.
ಅಪ್ಲೈ ಮಾಡಿ ಸ್ನಾನ ಮಾಡ್ಬೋದು. ಒಂದು 2-3 ಅವರ್ಸ್ ಆದ್ಮೇಲೆ ಸ್ನಾನ ಮಾಡ್ಬೋದು. 2-3 ಅವರ್ಸ್ ಮಿನಿಮಮ್ ಇರಲೇಬೇಕು. ಹೇರ್ ಗ್ರೋತ್ ಕಮ್ಮಿ ಇರುತ್ತಲ್ಲ ಅಲ್ಲೆಲ್ಲ ಅಪ್ಲೈ ಮಾಡಿ, ಆದರೆ ಹೇರ್ ಗ್ರೋತ್ ಆಗುತ್ತೆ. ಇದರಲ್ಲಿ ಕರಿ ಲೀವ್ಸು, ಆನಿಯನ್ನು ಎಲ್ಲ ಹಾಕಿರೋದ್ರಿಂದ ಇದು ಹೇರ್ ಗ್ರೋತ್ ಫಾಸ್ಟ್ ಆಗಿ ಹೇರ್ ಗ್ರೋತ್ ಹೆಲ್ಪ್ ಮಾಡುತ್ತೆ. ನಿಮಗೆ ಹೇರ್ ಗ್ರೋತ್ ಆಗ್ತಿಲ್ಲ ಅನ್ನೋದು ಇದನ್ನು ಟ್ರೈ ಮಾಡ್ಬೋದು. ಬಂದ್ಬಿಟ್ಟು ಹೇರ್ ಗ್ರೋತ್ ಬೆಸ್ಟ್ ಪ್ರಾಡಕ್ಟು. ರೋಸ್ನ ಅಪ್ಲೈ ಮಾಡಿ ಅಥವಾ ರೋಸ್ಮೆರಿ ಸಿರಮ್ ಬರುತ್ತೆ, ಅದನ್ನಾರು ಅಪ್ಲೈ ಮಾಡ್ಬೋದು. ನಾವು ಸಿರಮ್ ಅಂತ ನಾವು ರೋಸ್ಮೆರಿ ಲೀವ್ಸ್ ತೊಗೊಂಡು ನಾವು ಮನೇಲಿ ಈಸಿಯಾಗಿ ಮಾಡ್ಕೊಬೋದು. ರೀತಿ ಆದ್ಮೇಲೆ ನೋಡಿ ಹಿಂಗೆ ಚೆನ್ನಾಗಿ ಮಸಾಜರ್ ಬ್ರಷ್ ಇರುತ್ತಲ್ಲ, ಏರ್ನ ಸ್ಕ್ಯಾಲ್ಪ್ನ ಮಸಾಜ್ ಮಾಡೋದು, ಅದನ್ನ ಯೂಸ್ ಮಾಡಿ. ಇಲ್ಲಾಂದ್ರೆ ಇದ್ದ ಕೈಯಲ್ಲಿ ಮಸಾಜ್ ಮಾಡ್ತೀವಿ ಚೆನ್ನಾಗಿ ಸ್ಕ್ಯಾಲ್ಪ್ನೆಲ್ಲ. ಇಲ್ಲಿ ಹೇರ್ ಗ್ರೋತ್ ನಿಮಗೆ ಎಲ್ಲಿ ಜಾಸ್ತಿ ಬೇಕು ಅನ್ಸುತ್ತೆ ಅದೆಲ್ಲ ಚೆನ್ನಾಗಿ ಮಸಾಜ್ ಮಾಡಿ. ಆ್ಯಂಡ್ ಇದಾದ್ಮೇಲೆ ಯೂಸ್ ಮಾಡಿ. ಫಸ್ಟು ಇಲ್ಲಿ ಹೆಡ್ ಮೇಲೆ ಆ್ಯಂಡ್ ಈ ಕೈ ಬಂದ್ಬಿಟ್ಟು ಇಲ್ಲಿ, ಆಮೇಲೆ ಮತ್ತೆ ಹೆಡ್ ಕೈ ತೆಗೆದು ಇಲ್ಲಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಅವಾಗ ಹೇರ್ ಗ್ರೋತು ಫಾಸ್ಟಾಗಿ ಆಗುತ್ತೆ. ಇಲ್ಲಿ ಮಸಾಜ್ ಚೆನ್ನಾಗಿ ಮಾಡಬೇಕು. ಹೀಗೆ ಹೆಡ್ಡು, ಆಮೇಲೆ ಇನ್ನೊಂದು ಕೈ, ಆಮೇಲೆ ಇಲ್ಲಿ ಬಂದಾದ್ಮೇಲೆ ಇಲ್ಲಿ. ಇದು ನನಗೆ ಯಾರು ಹೇಳಿದ್ದು, ಬಟ್ ಅವರು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ಗ್ರೋತು ಚೆನ್ನಾಗಾಗಿದೆ, ಸೊ ನಾನೇ ಮಾಡ್ತಾ ಇದ್ದೀನಿ. ಟ್ರಸ್ಟ್ ಮೀ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ರೋಸ್ಮೆರಿ ಲೀವ್ಸ್ ಇದೆಯಲ್ಲ, ಈ ರೋಸ್ಮೆರಿ ಲೀವ್ಸು ಅಥವಾ ನಮಗೆ ರೋಸ್ಮೆರಿ ಆಯಿಲ್ ಅಂತ ಸಿಗುತ್ತೆ, ಅದನ್ನಾರು ಯೂಸ್ ಮಾಡ್ಬೋದು. ತುಂಬ ಸ್ಕ್ಯಾಲ್ಪಿಗೆ ನಾವು ಹಾಕಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಸೊ ನಾವು ಸುಮ್ಮನೆ ನಾವು ಈಗ ರೋಸ್ಮೆರಿ ವಾಟರ್ ಅಥವಾ ಆಯಿಲ್ನ ಹಾಕ್ಬಿಟ್ಟು ಬಿಡ್ತೀವಿ ಅದಲ್ಲ, ಚೆನ್ನಾಗಿ ಮಸಾಜ್ ಕೂಡ ನಾವು ಹಾಗೆ ಮಾಡಬೇಕು. ಮಸಾಜ್ ಮಾಡಿದ್ರೇ ನಮಗೆ ಹೇರ್ ಗ್ರೋತ್ ಚೆನ್ನಾಗಾಗೋದು. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆದಾಗೆ ನಮಗೆ ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗೋದು. ತುಂಬ ಫಾಸ್ಟಾಗಿ ಹೇರ್ ಗ್ರೋತ್ ಆಗುತ್ತೆ. ಇದನ್ನು ಯೂಸ್ ಮಾಡಿ ನೋಡಿ, ನೀವೇ ಹೇಳ್ತೀರಾ. ಇದಾದಮೇಲೆ ಒಂದು 2 ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.